ಯತ್ನಾಳ್ ಯಾವುದೋ ಒಂದು ಕೋತಿ ಬ್ರೀಡ್ ಅದು. ಶಾಸಕ ಯತ್ನಾಳ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಯತ್ನಾಳ್ ಯಾವುದೋ ಒಂದು ಕೋತಿ ಬ್ರೀಡ್ ಅದು. ಶಾಸಕ ಯತ್ನಾಳ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿ. ಛಲವಾದಿ ನಾರಾಯಣ ಸ್ವಾಮಿ ಸ್ವಲ್ಪ ಮಟ್ಟಿನ ಜ್ಞಾನವೂ ಕೂಡ ಇಲ್ಲ. ನಾನು ಎಲ್ಲಿಯಾದ್ರೂ ಅವರಿಗೆ ದ್ವೇಷ ದ್ರೋಹಿ ಅಂದಿದ್ದೀನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ದ್ವೇಷ ಭಾಷಣದ ಪಿತಾಮಹಗಳು ಅಂದ್ರೆ ಬಿಜೆಪಿಗರು ಎಂದಿದ್ದೆ. ನಾರಾಯಣ ಸ್ವಾಮಿ ಯತ್ನಾಳ್ ಬಾಯಿಗೆ ಬಂದು ಮಾತನಾಡ್ತಾರೆ, ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಜೊತೆ ಬಹಿರಂಗವಾಗಿ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಕೆಟ್ ಹಿಡಿದು ರಾಜಕೀಯ ಕಟ್ಟಿಕೊಂಡ್ರು ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಹೇಗೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿರುವಂತದ್ದು. ಛಲವಾದಿ ಹಾಗೆ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರದೀಪ್ ಈಶ್ವರ್. ಯತ್ನಾಳ್ ಯಾವುದೋ ಒಂದು ಕೋತಿಯ ಬ್ರೀಡ್ ಅಂತ ಹೇಳಿದ್ದಾರೆ. ಶಾಸಕ ಯತ್ನಾಳ್ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿರುವಂತದ್ದು. ಛಲವಾದಿ ನಾರಾಯಣ ಸ್ವಾಮಿ ಸ್ವಲ್ಪ ಮಟ್ಟಿನ ಜ್ಞಾನವೂ ಕೂಡ ಅವರಿಗಿಲ್ಲ ಅಂತ ಹೇಳಿದ್ದಾರೆ. ನಾನು ಎಲ್ಲಿಯಾದ್ರೂ ಅವರಿಗೆ ದ್ವೇಷ ದ್ರೋಹಿ ಅಂತ ಹೇಳಿದ್ದೇನಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ದ್ವೇಷ ಭಾಷಣದ ಪಿತಾಮಹಗಳು ಅಂದ್ರೆ ಅದು ಬಿಜೆಪಿಗರು ಅಂತ ಹೇಳಿದ್ದೆ. ನಾರಾಯಣ ಸ್ವಾಮಿ ಹಾಗೆ ಯತ್ನಾಳ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿಯವರ ಜೊತೆಗೆ ಈಗ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಕೆಟ್ ಹಿಡಿದು ರಾಜಕೀಯ ಕಟ್ಕೊಂಡ್ರು. ಬಿಜೆಪಿಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಧ್ಯಮದ ಮುಂದೆ. ಈಗ ಛಲವಾದಿ ನಾರಾಯಣ ಸ್ವಾಮಿ ಹಾಗೆ ಯತ್ನಾಳ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಯಾವುದೋ ಅಂಧ ಭಕ್ತರು ಮತ್ತು ದೇಶದ್ರೋಹಿಗಳು ಈ ದೇಶಕ್ಕೆ ಮಾರಕ ಅಂದಿದ್ದೀನಿ. ನಾನು ಅವ್ರನ್ನೇನಾದ್ರೂ ದೇಶದ್ರೋಹಿಗಳು ಅಂದಿದ್ದೀನಾ? ಯಾಕೆ ಇವರೇ ಕಲ್ಪಿಸ್ಕೊತಾ ಇದ್ದಾರೆ? ಯಾಕೆ ಛಲವಾದಿ ನಾರಾಯಣ ಸ್ವಾಮಣ್ಣ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಆಚೆ ಹಾಕ್ತಿದ್ದೀರಾ? ಮತ್ತೆ ಅವ್ರು ಕಂಪ್ಲೇಂಟಲ್ಲಿ ಬರೆದಿದ್ದಾರೆ ಹೇಟ್ ಟು ಸ್ಪೀಚ್ ಅಂತ. ಆಹಾ, ಛಲವಾದಿ ನಾರಾಯಣ ಸ್ವಾಮಣ್ಣ ಆ ದ್ವೇಷ ಭಾಷಣದ ಪಿತಾಮಹ, ಮೊದಲನೇ ಪಿತಾಮಹ ನೀನು, ಎರಡನೇ ಪಿತಾಮಹ ಯತ್ನಾಳು. ನಿಮ್ಮಿಬ್ಬರ ಮಧ್ಯೆ ಎಲ್ಲಿ ನಾನು ದೂರ್ಕೊಳ್ಳಿ ಅಂತ ಇನ್ನೊಬ್ರು MLC ಅವರು. ನೀವು ಯಾವ ರೀತಿ ದ್ವೇಷ ಭಾಷಣ ಮಾಡಿದ್ದೀರಾ ಅಂದರೆ ಬಾಯಲ್ಲಿ ಮೂಗಲ್ಲಿ ಎಲ್ಲೆಲ್ಲೆಲ್ಲ ಪದಗಳು ಬರೋಕ್ಕೆ ಚಾನ್ಸ್ ಇದೆಯೋ ಅಲ್ಲೆಲ್ಲ ಪದಗಳನ್ನ ಕಕ್ಬಿಟ್ಟಿದ್ದೀರಾ. ನೀವು ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ MLAಗಳ ಮೇಲೆ ನೀವು ದ್ವೇಷ ಭಾಷಣದ ಬಗ್ಗೆ ಮಾತಾಡ್ತೀರಾ. ನೀವು ನಮ್ಮ ನಾಯಕರಿಗೆ ಗೌರವ ಕೊಡ್ತಿದ್ದೀರಾ ಛಲವಾದಿ ನಾರಾಯಣ ಸ್ವಾಮಣ್ಣ? ಆ ಯತ್ನಾಳ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಯಾವುದೋ ಒಂದು ಕೋತಿಯ ಬ್ರೀಡ್ ಅದು ಆ ಯತ್ನಾಳು. ಇನ್ನು ಛಲವಾದಿ ನಾರಾಯಣ ಸ್ವಾಮಣ್ಣ ಐಡೆಂಟಿಟಿ ಕ್ರೈಸಿಸ್ ಮೊನ್ನೆ ಕ್ಷೇತ್ರಕ್ಕೆ ಬಂದಾಗ ಅಂದಿದ್ರು ನನ್ನನ್ನು ಅವ್ರ ಅಣ್ಣ ಅಂತ ಕರೀತಾರೆ ಅಂತ. ಕ್ಷಮಿಸ್ಬಿಡಿ ಅಣ್ಣ, ಛಲವಾದಿ ತಮ್ಮ ಅವರೇ, ಛಲವಾದಿ ತಮ್ಮನವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಓದ್ಕೋಣ. ನನ್ನ ವಿಡಿಯೋ ನೋಡಬೇಕು ಛಲವಾದಿ ತಮ್ಮ ಅಣ್ಣ. ನೀನು ವಿಡಿಯೋ ನೋಡ್ದೇನೆ ಕಂಪ್ಲೇಂಟ್ ಬರೆದ್ರೆ ಬ್ಯಾಕ್ ಫೈರ್ ಆಗಲ್ವಾ? ಇವಾಗ ನಾನು ಎಲ್ಲಿ ದೇಶದ್ರೋಹಿ ಅಂತ ಕರೆದಿದ್ದೀನಿ ಅಂತ ಅವ್ರು ಪ್ರೂವ್ ಮಾಡಬೇಕು. ಈಗ ನಾನು ಛಲವಾದಿ ನಾರಾಯಣ ಸ್ವಾಮಣ್ಣನ ಮೇಲೆ ಕೌಂಟರ್ ಮಾಡ್ತೀನಿ. ಛಲವಾದಿ ನಾರಾಯಣ ಸ್ವಾಮಣ್ಣನ ನಾನು ಬಹಿರಂಗ ಡಿಬೇಟ್ಗೆ ಆಹ್ವಾನ ಮಾಡ್ತೀನಿ. ದಮ್ಮು ತಾಕತ್ತು ಅದೇನೇನೋ ಎಲ್ಲ ಇದ್ದರೆ ಅವ್ರಿಗೆ ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರ್ತಾರೆ. ನನಗೇನು ಅರ್ಥ ಆಗದೆ ಇರೋದೇನು ಅಂದರೆ, ಒಳ್ಳೆ ಚಿಕ್ಕ ಮಕ್ಕಳ ಥರ ಹೋಗಿ ಕಂಪ್ಲೇಂಟ್ ಕೊಡ್ತೀಯಲ್ಲ ನಾರಾಯಣ ಸ್ವಾಮಣ್ಣ. ಗೊತ್ತಿಲ್ವಾ ನಾರಾಯಣ ಸ್ವಾಮಣ್ಣ ಇಂಥದ್ದು ನೀವು ನಮ್ಮ ಮೇಲೆ ಎಷ್ಟು ಕೊಟ್ಟಿದ್ದೀರಾ ಅಂತ? ಇದಕ್ಕೆಲ್ಲ ಎದ್ರುಕೊಂಡು ರಾಜಕಾರಣಕ್ಕೆ ಬರ್ತೀವಾ? ಆ ಟ್ವೀಟ್ ಮಾಡ್ತೀರಾ? ನಿಮಗೆ ಯಾವನ ಅಡ್ವೈಸ್ ಮಾಡ್ತಾನೋ? ಸ್ವಲ್ಪ ಒಳ್ಳೆ ಅಡ್ವೈಸರ್ಗಳನ್ನ ಇಟ್ಕೋ ಛಲವಾದಿ ನಾರಾಯಣ ಸ್ವಾಮಣ್ಣ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಐಡೆಂಟಿಟಿ ಕ್ರೈಸಿಸ್ ಬಂದಿದೆ ಸರ್. ಪಾಪ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದ್ರು, ಬದುಕನ್ನು ಕಟ್ಕೊಂಡ್ರು, ಬಿಜೆಪಿಗೆ ಓಡೋದ್ರು. ಅಲ್ಲಿ ಇವ್ರ ಆಟ ನಡೀತಾ ಇಲ್ಲ, ಇವ್ರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ಯಾವಾಗ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಈಗ 28ಗೂ ನಾವು ಪವರ್ ಬಂದ್ಬಿಡ್ತೀವಿ ಅನ್ನೋದು ಭಯ ಅವ್ರಿಗಿದೆ. ಸೊ ನಾನು ಛಲವಾದಿ ನಾರಾಯಣ ಸ್ವಾಮಣ್ಣನಿಗೆ ಹೇಳ್ತೀನಿ, ನೆಟ್ಟಿಗೆ ವಿಡಿಯೋ ನೋಡಿಕೊಂಡು ಪತ್ರ ಬರೀಬೇಕು ನಾರಾಯಣ ಸ್ವಾಮಣ್ಣ.